ಹಾಯ್ ನ್ಯೂಸ್ ಫಸ್ಟ್ಗೆ ಸ್ವಾಗತ. ನಾನು ನವೀನ್ ಕುಮಾರ್ BN. ಬೇಸಿಗೆ ಶುರುವಾಗ್ತಾ ಇದೆ. ನೆತ್ತಿ ಮೇಲೆ ಸೂರ್ಯ ಟಾರ್ಚ್ ಇಟ್ಕೊಂಡು ಬಿಸಿಲನ್ನು ಹೆಚ್ಚು ಮಾಡ್ತಾ ಇದ್ದಾನೆ. ಇನ್ನೊಂದು ಕಡೆ ಶನಿವಾರ ಆಗಲಿ ಸೋಮವಾರ ಆಗಲಿ ನಾನ್ ವೆಜ್ ಅಂತ ತೇಗ್ತಾ ಇದ್ದಂತಹ ಅದೆಷ್ಟೋ ಮಾಂಸಪ್ರಿಯರಿಗೆ ಹಕ್ಕಿ ಜ್ವರ ಶಾಕ್ ಕೊಟ್ಬಿಟ್ಟಿದೆ. ರಾಜ್ಯದಲ್ಲಿ ದಿನದಿಂದ ದಿನಕ್ಕೆ ಹಕ್ಕಿ ಜ್ವರದ ಆತಂಕ ಹೆಚ್ಚಾಗ್ತಲೇ ಇದೆ. ಅದು ಕೂಡ ಚಿಕ್ಕಬಳ್ಳಾಪುರ, ಬಳ್ಳಾರಿ ಜಿಲ್ಲೆಯಲ್ಲಿ ಹಕ್ಕಿ ಜ್ವರ ಕನ್ಫರ್ಮ್ ಆಗಿದೆ ಅಂತ ಸ್ವತಃ ಆರೋಗ್ಯ ಇಲಾಖೆಯ ಅಧಿಕಾರಿಗಳೇ ಹೇಳಿಬಿಟ್ಟಿದ್ದಾರೆ. ಇದರಿಂದ ಮತ್ತಷ್ಟು ಭೀತಿ ಜನರಲ್ಲಿ ಶುರುವಾಗ್ಬಿಟ್ಟಿದೆ. ಅಷ್ಟಕ್ಕೂ ಈ ಹಕ್ಕಿ ಜ್ವರ ಹೇಗೆ ಹರಡುತ್ತೆ ಅಂದರೆ ಏವಿಯನ್ ಇನ್ಫ್ಲೂಯೆನ್ಸಾ ಅಂತ ಕರೆಯುವಂತಹ ಬರ್ಡ್ ಫ್ಲೂ ಒಂದು ವೈರಸ್ ಆಗಿದ್ದು ಅದು ಪಕ್ಷಿಗಳಿಗೆ ಮಾತ್ರ ಅಲ್ಲ, ಮನುಷ್ಯರು ಹಾಗೂ ಇತರ ಪ್ರಾಣಿಗಳಲ್ಲೂ ಕೂಡ ಕಂಡುಬರುತ್ತೆ. ಈ ಹಕ್ಕಿ ಜ್ವರದ ಲಕ್ಷಣಗಳಂದರೆ ಹೆಚ್ಚಾಗಿ ಜ್ವರ ಬರೋದು, ಕೆಮ್ಮು, ಉಸಿರಾಟದಲ್ಲಿ ತೊಂದರೆ, ಮೂಗು ಸೋರುವಿಕೆ, ತಲೆನೋವು, ಜೊತೆಗೆ ಕೈಕಾಲು ನೋವು, ಕಣ್ಣು ಕೆಂಪಾಗೋದು, ಗಂಟಲಿನಲ್ಲಿ ಊತ, ಮೂಗು, ಒಸಡಿನಿಂದ ರಕ್ತ ಬರೋದು ಕೂಡ ಹಕ್ಕಿ ಜ್ವರಕ್ಕೆ ಕಾರಣ ಅಂತಲೇ ಹೇಳಲಾಗುತ್ತೆ. ಈ ಸೋಂಕು ದೇಹದೊಳಗೆ ಹೋಗಿ 2 ರಿಂದ 5 ದಿನಗಳಲ್ಲಿ ಹಕ್ಕಿ ಜ್ವರದ ಲಕ್ಷಣಗಳು ಕಾಣಿಸ್ಕೊಳ್ಳುತ್ತೆ. ಈ ಸೋಂಕು ತಗುಲಿಸಿಕೊಂಡ ಹಕ್ಕಿಯನ್ನು ಸ್ಪರ್ಶ ಮಾಡಿದ್ರೆ ಅದರ ಹಿಕ್ಕೆಗಳು ಹಾಗೂ ಹಾಸನ್ನು ಮುಟ್ಟೋದ್ರಿಂದ ಅಥವಾ ಅದನ್ನು ಅಡುಗೆಗೆ ಬಳಸೋದ್ರಿಂದ ಸೋಂಕು ಹರಡುತ್ತೆ. ಹೀಗಾಗಿ ಆದಷ್ಟು ಈ ಟೈಮ್ನಲ್ಲಿ ಸ್ವಚ್ಛತೆ ಬಗ್ಗೆ ಗಮನ ಕೊಡಬೇಕಾಗತ್ತೆ. ಅಡುಗೆ ಮಾಡುವಂಥ ಸ್ಥಳ ಯಾವಾಗಲೂ ಕೂಡ ಕ್ಲೀನಾಗಿರಬೇಕು. ಆಹಾರ ತಿನ್ನುವಂಥ ಮೊದಲು ಅಥವಾ ಅಡುಗೆ ಮಾಡೋಕ್ಕೂ ಮೊದಲು ಕೈಗಳನ್ನು ಸರಿಯಾಗಿ ತೊಳೆದುಕೊಂಡಿರಬೇಕು. ಸ್ಯಾನಿಟೈಸರನ್ನು ಬಳಸಬೇಕು. ಬೇರೆ ಊರಿಗೆ ಹೋಗುವಾಗಲೂ ಕೂಡ ಸ್ಯಾನಿಟೈಸರ್ನ ಬಳಕೆ ಮಾಡೋದನ್ನು ಮರೆಯಕ್ಕೆ ಹೋಗಬೇಡಿ. ಓಪನ್ ಮಾರ್ಕೆಟ್ನಿಂದ ದೂರ ಇರಿ. ಸರಿಯಾಗಿ ಬೇಯಿಸದೇ ಇರುವಂತಹ ಕೋಳಿ ಅಥವಾ ಬಾತುಕೋಳಿಗಳನ್ನು ತಿನ್ನೋದಕ್ಕೆ ಹೋಗಬೇಡಿ. ಹಸಿ ಮೊಟ್ಟೆಯನ್ನು ಸೇವಿಸಲೇಬೇಡಿ. ಡಾಕ್ಟರ್ ಹತ್ರ ಕೇಳಿಕೊಂಡು ಸರಿಯಾದಂತಹ ಸಲಹೆ ಪಡೆದುಕೊಂಡು ಆಮೇಲೆ ಮಾಂಸಾಹಾರವನ್ನು ಸೇವನೆ ಮಾಡಿ. ಇದರ ಜೊತೆಗೆ ಬೇಯಿಸಿ ತಿನ್ನೋದನ್ನು ಮರಿಲೇಬೇಡಿ. ಯಾವುದನ್ನು ತಿನ್ನಬಹುದು ಅಂತಂದರೆ 70 ಡಿಗ್ರಿ ಸೆಂಟಿಗ್ರೇಡ್ ಅಧಿಕ ಉಷ್ಣಾಂಶದಲ್ಲಿ ಕನಿಷ್ಠ 30 ನಿಮಿಷ ಕೋಳಿ ಬೇಯಿಸಿ ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನು ತಿನ್ಬೋದು. ಜನರು ಏನೆಲ್ಲ ಮಾಡಬಾರ್ದು ಅಂತಲೂ ಕೂಡ ಆರೋಗ್ಯ ಇಲಾಖೆ ಹೇಳಿದೆ. ಸಾರ್ವಜನಿಕರು ಅನಗತ್ಯವಾಗಿ ಕೋಳಿ ಫಾರಂಗೆ ಹೋಗಬಾರ್ದು. ಕೋಳಿ ಫಾರಂನಲ್ಲಿ ಕೆಲಸ ಮಾಡುವಂತಹ ಕೆಲಸಗಾರರು ತಮ್ಮ ಬಟ್ಟೆ, ಶೂ ಹಾಗೂ ಕೈಕಾಲುಗಳಿಗೆ ಆಂಟಿಸೆಪ್ಟಿಕ್ ಸ್ಪ್ರೇಯನ್ನು ಮಾಡ್ಕೊಂಡಿರ್ಬೇಕಂತೆ. ಕೋಳಿ ಸಾಕಾಣಿಕೆಗೆ ಬೇಕಾಗುವಂತಹ ಸಲಕರಣೆಗಳನ್ನು ಬೇರೆ ಕೋಳಿ ಫಾರಂನಿಂದ ಪಡೆಯಬೇಕಾದ್ರೆ ಸ್ಯಾನಿಟೈಸೇಷನ್ ಬಹಳ ಮುಖ್ಯ ಅಂತೆ. ಆಂಟಿಸೆಪ್ಟಿಕ್ನ ಹಾಕಿರಬೇಕು. ಕೋಳಿ ಪಂಜರಗಳನ್ನು ದಿನ ಕ್ಲೀನ್ ಮಾಡಬೇಕು. ಆಹಾರ ಮತ್ತು ನೀರನ್ನು ಪ್ರತಿದಿನವೂ ಕೂಡ ಬದಲಾವಣೆ ಮಾಡ್ತಾನೆ ಇರಬೇಕು. ಕೋಳಿ ಫಾರಂನಲ್ಲಿ ಬೇರೆ ಹಕ್ಕಿಗಳು ಕೋಳಿಗಳ ಸಂಪರ್ಕಕ್ಕೆ ಬರದಂತೆ ಎಚ್ಚರಿಕೆಯನ್ನು ವಹಿಸಿಕೊಳ್ಬೇಕು. ಇನ್ನೊಂದು ಕಡೆ ಮಾಂಸಾಹಾರ ಪ್ರಿಯರು ಮಟನ್ನತ್ತ ಮುಖ ಮಾಡ್ತಲೇ ಇದ್ದು ಈಗ ಸಿಕ್ಕಾಪಟ್ಟೆ ಬೇಡಿಕೆ ಹೆಚ್ಚಾಗ್ತಾ ಇದೆ. ಇದರಿಂದ ದರ ಕೂಡ ಕೊಂಚ ಏರಿಕೆ ಕಂಡಿದಂತೆ. ಪ್ರತಿ kg ಮಟನ್ ದರದಲ್ಲಿ 50 ರೂಪಾಯಿ ಏರಿಕೆ ಕಂಡಿದ್ದು ದರ ಏರಿಕೆ ಹೊರತಾಗಿಯೂ ಕೂಡ ಮಾಂಸಪ್ರಿಯರು ಮಟನ್ ಖರೀದಿಯಲ್ಲಿ ತೊಡಗಿಕೊಂಡಿದ್ದಾರೆ. ಇನ್ನು ಈ ಹಕ್ಕಿ ಜ್ವರದಿಂದ ಚಿಕನ್ ಬೇಡಿಕೆ ಕುಸಿದಿದ್ದು ಚಿಕನ್ ದರದಲ್ಲಿ 20 ರೂಪಾಯಿ ಇಳಿಕೆ ಆಗಿದೆ. ಇದರಿಂದಲೂ ಕೂಡ ಚಿಕನ್ ಮಾರಾಟದಲ್ಲಿ ಚೇತರಿಕೆ ಕಾಣ್ತಿಲ್ಲ ಅಂತ ವ್ಯಾಪಾರಿಗಳು ತಮ್ಮ ಅಳನನ್ನು ತೋಡ್ಕೊಳ್ತಾ ಇದ್ದಾರೆ. ಸಮಗ್ರ ರೋಗಗಳ ಕಣ್ಗಾವಲು ಯೋಜನೆಯ ನಿರ್ದೇಶಕ ಡಾಕ್ಟರ್ ಅನ್ಸರ್ ಅಹಮದ್ ಹೇಳೋದೇನಂತಂದರೆ, ಸೊ 2 districts ಆರ್ ಇನ್ವಾಲ್ವ್ ವಿತ್ H5N1. ಇದು ಬರ್ಡ್ ಫ್ಲೂ ಬಂದಿದ ತಕ್ಷಣ ಏನು ಮಾಡ್ತಾರೆ, ಅದು ಕೋಳಿಗಳನ್ನ ಎದುರುಬಿಟ್ಟು ತಿನ್ನೋದು ನಿಲ್ಲಿಸ್ಬಿಡ್ತಾರೆ, ಮೊಟ್ಟೆಗಳು ತಿನ್ನೋದು ನಿಲ್ಲಿಸ್ಬಿಡ್ತಾರೆ. ಇದನ್ನು ಎನಿಥಿಂಗ್ ಬೇಯಿಸ್ಬಿಟ್ಟು ತಿಂದರೆ ಏನೂ ಆಗಲ್ಲ, ಏನೂ ಹರಡಲ್ಲ. ಯಾರು ಇದು ಮೀಟ್ ಹ್ಯಾಂಡಲ್ ಮಾಡ್ತಾರೆ, ಯಾರು ಇದು ಹ್ಯಾಚರಿ ನಡೆಸ್ತಾರೆ, ಯಾರು ಇದು ಕೋಳಿ ಫಾರಮ್ಸ್ ಇರ್ತಾರೆ, ಅವರು ಸ್ವಲ್ಪ ಪ್ರಿಕಾಷನ್ಸ್ ತೊಗೊಳ್ಬೇಕು. ಅವರು ಮುಟ್ಟುವಾಗ ಅಥವಾ ಗಾಗಲ್ಸ್ ಹಾಕ್ಕೊಳ್ಬೇಕು, ಮಾಸ್ಕ್ ಹಾಕಬೇಕು, ಗ್ಲೌಸ್ ಹಾಕಬೇಕು, ಶೂಸ್ ಹಾಕಬೇಕು. ಆದರೆ PP ಕಿಟ್ ಯಾವ ಥರ ನಾವು ಕೋವಿಡ್ಗೆ ಮಾಡ್ತಿದ್ವಿ ಆ ಥರ ಒಂದು ಇದು ಮಾಡಿಕೊಂಡ್ರೆ, ಅಡ್ವೈಸರಿ ಮಾಡಿಕೊಂಡ್ರೆ ಇದು ಬಹಳ ಒಳ್ಳೆಯದು, ಅವ್ರಿಗೆ ಹರಡಲ್ಲ. ಸೊ ದಿಸ್ ವೈರಸ್ ಇರೋದ್ರಿಂದ ಭಾರಿ ಫಾಸ್ಟಾಗಿ ಹರಡುತ್ತೆ. ಇದು ರೆಸ್ಪಿರೇಟರಿ ಇನ್ಫೆಕ್ಷನ್ ಥರ ಇದು. ಇವೆಲ್ಲ ಜನರ ಆರೋಗ್ಯದ ದೃಷ್ಟಿಯಿಂದ ರಾಜ್ಯ ಆರೋಗ್ಯ ಇಲಾಖೆ ಬಿಡುಗಡೆ ಮಾಡಿರುವಂತಹ ಗೈಡ್ಲೈನ್ಸಲ್ಲಿದೆ. ಹಕ್ಕಿ ಜ್ವರ ಹೆಚ್ಚಾಗ್ತಿರುವಂತಹ ಹೊತ್ತಲ್ಲೇ ಕೋಳಿ ಸೇವನೆ ಅಪಾಯಕಾರಿ ಅಂತಲೂ ಕೂಡ ಹೇಳ್ತಾ ಇದ್ದಾರೆ. ಹಕ್ಕಿ ಜ್ವರದ ಭೀತಿ ಜೊತೆಗೆ ಕೋಳಿ ಸೇವನೆಗೆ ಮುಂಚೆ ರೂಲ್ಸ್ನ ಫಾಲೋ ಮಾಡಿ ತಿನ್ನಿ. ಖಂಡಿತ ಇದು ಹೆದರಿಕೊಳ್ಳುವಂತಹ ವಿಚಾರ ಅಲ್ಲ. ಹೆದರಿಕೆ ಬದಲು ಎಚ್ಚರಿಕೆಯಿಂದ ಇರಿ. ಸಾಧ್ಯವಾದರೆ ಈ ಮಾಹಿತಿಯನ್ನು ಬೇರೆಯವರಿಗೂ ಕೂಡ ತಲುಪಿಸಿ ಅಂತ ಹೇಳ್ತಾ ಲೇಟೆಸ್ಟ್ ಕಂಟೆಂಟ್ಗಳಿಗಾಗಿ ನೋಡ್ತಾ ಇರಿ ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.